ಮತ್ತಷ್ಟು ಸ್ವರೂಪದ ಅಕ್ರಮ ವರ್ಗಾವಣೆಗಳು ಬಿಚ್ಚುತ್ತಾ ಹೋಗ್ತಾ ಇದ್ದಾವೆ ಸರ್. ನಿನ್ನೆ ನಾನು ಶಿವಮೊಗ್ಗದ ಒಬ್ಬ ನಿಷ್ಠಾವಂತ ಅಧಿಕಾರಿ ಸಾವನ್ನಪ್ಪಿದ್ದಾರೆ, ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕೆ ಹೋಗಿದ್ದೆ ನಾನು. ಆ ಸಂದರ್ಭದಲ್ಲಿ ಆ ತಾಯಿ, ಆ ಹೆಣ್ಣುಮಗಳು ತನ್ನ ಪತಿಯನ್ನು ಕಳ್ಕೊಂಡು ಕಣ್ಣೀರಿಡ್ತಾ ಇರತಕ್ಕಂಥ ಹೃದಯ ವಿದ್ರಾಯಕವಾದಂಥ ದೃಶ್ಯಗಳನ್ನು ನಾನು ನೋಡಿದ್ದೀನಿ. ಅವರ ಬೇಡಿಕೆ ಒಂದೇ, ನಮ್ಮ ಪತಿಯವರ ಸಾವು ಅನ್ಯಾಯ, ಮಾಡದೇ ಇರೋ ತಪ್ಪಿಗೆ ನಮ್ಮ ಪತಿಯವರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ನಾವು ಸಾರ್ವಜನಿಕರ ಮುಂದೆ ಒಂದು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಳೋವಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ನಮ್ಮನ್ನು ದೂಡಿದೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಸುಮಾರು 2-3 ತಿಂಗಳ ಕಾಲ ICUನಲ್ಲಿ ಇದ್ದಾಗ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿದ್ದೀರಿ. ನಾವು ದುಡ್ಡು ಹೊಡೆಯೋದೇ ಆಗಿದ್ದರೆ 2 ವರ್ಷ ಬೇಕಾಗಿತ್ತ ನಮಗೆ ಆ ಸಾಲ ತೀರ್ಸೋಕ್ಕೆ. ಇದುವರೆಗೂ ನಮ್ಮ ಕೈಲಿ ಸಾಲ ತೀರ್ಸೋಕ್ಕಾಗಿಲ್ಲ. ಆ ಸಾಲನ ತೀರ್ಸೋಕ್ಕೋಸ್ಕರ ನಮ್ಮ ಮಕ್ಕಳು ಕೂಡ ಇವತ್ತು ಕ್ಯಾಶುಯಲ್ ಆಗಿ ಕೆಲಸ ಮಾಡೋ ಅಂಥ ಪರಿಸ್ಥಿತಿಗೆ ಬಂದಿದ್ದೀರಿ. ನಾವು ಹಿಂದೆ ಅವರು ಕೆಲಸ ಮಾಡ್ತಾ ಇದ್ದಂಥ ಭದ್ರಾವತಿಯ ಒಂದು ಕಾರ್ಖಾನೆಯಲ್ಲಿ ಅವ್ರಿಗೆ ಬೆಸ್ಟ್ ಅವಾರ್ಡ್ ಬಂದಿದೆ ಅಕೌಂಟ್ಸಲ್ಲಿ. ಅದೇ ರೀತಿ ಹೈಕೋರ್ಟಿನ ನಾಗಮೋಹನ್ ದಾಸ್ ಅವರು ಕೂಡ ನಿಷ್ಠಾವಂತ ಅಧಿಕಾರಿ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ. ಅವರು ಕೂಡ ಅವಾರ್ಡ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಸರ್ಕಾರ ಇನ್ನೂ ಮೀನಾ ವೇಷ. ಎಲ್ಲಿ 1 ವರ್ಷದ ಸಾಧನೆ 180 ಕೋಟಿ ಹಣ, ದಲಿತರ ಹಣ ಗುಳುಂ ಅಂತ ಹೇಳಿ ಮಾಧ್ಯಮದಲ್ಲಿ ಜನಗಳ ಮುಂದೆ ಬರುತ್ತೋ ಅಂತ ಭಯದಿಂದ ರಾಜೀನಾಮೆಯನ್ನು ತೆಗೆದುಕೊಳ್ಳೋಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇದೊಂದು ಸಣ್ಣ ಇನ್ಸಿಡೆಂಟ್ ಅಲ್ಲ, ಬ್ರಹ್ಮಾಂಡವಾದಂಥ ಒಂದು ಲೂಟಿಯ ಹಗರಣ. ಈ ದುಡ್ಡು ಮುಖ್ಯಮಂತ್ರಿ, ಫೈನಾನ್ಸ್ ಮಿನಿಸ್ಟರ್, ರಾಜ್ಯದ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್, 187 ಕೋಟಿ ಅವ್ಯವಹಾರ ಆಗಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಬದುಕಿದೆಯಾ ಸತ್ತಿದೆಯಾ? ಅವ್ರಿಗೆ ಗೊತ್ತಾಗಬೇಕಲ್ಲ. ಇದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸು ಎಲ್ಲ ಅಧಿಕಾರಿಯ ಮೇಲೆ ಹಿಡಿತಾನೆ ಇಲ್ವ? ಹಂಗಾರೆ ಅಧಿಕಾರಿಗಳ ಮೇಲೆ ಹಿಡಿತಾನೆ ಇಲ್ಲ. ಯಾರು ಬೇಕಾದರೂ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ ಮಾಡೋ ಅಂಥ ಒಂದು ಆದೇಶವನ್ನೇನಾನ ಕೊಟ್ಟಿದ್ದೀರಾ ನೀವು? ಸರ್ಕಾರದ ಹಣ ಯಾವ ಖಾತೆಗೆ ಬೇಕಾದರೂ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಏನಾನ ಆದೇಶ ಕೊಟ್ಟಿದ್ದಾರೆ, ಮೌಖಿಕ ಆದೇಶ. ನೀವು ಇಷ್ಟು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರ ಅಡಿಯಲ್ಲಿ ನಡೆದಿರೋವಂಥದ್ದು. ಅದರಿಂದ ಇದು ನನಗನ್ಸ್ತತೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿವರೆಗೂ ಈ ಹಣದ ಹೋಗಿದೆ ಅಂತ ನೇರ ನಾವು ಆಪಾದನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ಇಷ್ಟೊಂದು ಕೋಟಿ ಹಗರಣ ಹೆಂಗಾಗ್ತಾ ಇತ್ತು? ಯಾಕೆ ಕರ್ನಾಟಕದಲ್ಲಿ ಯಾವುದು ಬ್ಯಾಂಕ್ ಇರಲಿಲ್ವ ಟ್ರಾನ್ಸ್ಫರ್ ಮಾಡೋಕ್ಕೆ? ಕರ್ನಾಟಕದ IT ಕಂಪನಿಗಳು ನಿಮ್ಮ ಬೇನಾಮಿ ಹಣವನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಯಾರು ಒಪ್ಪಿಲ್ವಾ ನಿಮಗೆ? ಆಂಧ್ರದ ಜುಬ್ಲಿ ಹಿಲ್ಸ್ ಅದು ಫೇಮಸ್. ಅದು ಆ ಬಡಾವಣೆನೇ ಫೇಮಸ್. ಜುಬ್ಲಿ ಹಿಲ್ಸ್ ಅಂದರೆ ಎಲ್ಲ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರೋದು, ಮಹಾನ್ ವ್ಯಕ್ತಿಗಳು. ಅಂಥ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿ ಇವತ್ತು 9 ಆ ಥರದ ಒಂದು IT ಕಂಪನಿಗಳು, 9 IT ಕಂಪ್ನಿಗಳು. ಅಲ್ಲ ರೀ, ದಲಿತರ ಹಣನ IT ಕಂಪ್ನಿಗಳಿಗೆ ಹೆಂಗೆ ಟ್ರಾನ್ಸ್ಫರ್ ಆಗ್ತದೆ? ಓಕೆ ಆಯಿತು, ನೀವೇನೋ ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ. ದಲಿತರ ಹಣನ ಅದು ಕೊಡೋಕ್ಕೆ ಏನು ಕಿಟ್ಟಿದ್ದು? ದಲಿತರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋಕ್ಕೋಸ್ಕರ, ದಲಿತರು ವ್ಯಾಪಾರ ಮಾಡಿದ್ರೆ ಅವರಿಗೆ ಹಣ ಕೊಡಬೇಕು, ದಲಿತರ ಮನೆ ಕಟ್ಟೋದಕ್ಕೋಸ್ಕರ ಶ್ರೇಯಾಭಿವೃದ್ಧಿಗೋಸ್ಕರ ಇಟ್ಟಿದ್ದು, ಅದು ಅವರ ಶ್ರೇಯಸ್ಗೋಸ್ಕರ ಇಟ್ಟಿದ್ದು STಗಳಿಗೆ. ಇಂಥ ಹಣವನ್ನೇ ಲೂಟಿ ಹೊಡಿತೀರಾ ನೀವು ಕಾಂಗ್ರೆಸ್ ಅವರು ಅಂದರೆ ಇನ್ನೆಷ್ಟು ಚಂಡಾಳರು ಇರ್ಬೇಕು ನೀವು, ಎಷ್ಟು ಚಂಡಾಳರು ನೀವು. ಮುಖ್ಯಮಂತ್ರಿಗಳು ಯಾರು ಮುಖ್ಯಮಂತ್ರಿ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ 2 ಮುಖ್ಯಮಂತ್ರಿಗಳಿದ್ದಾರೆ, ಒಬ್ಬರು ಸೂಪರ್ CM ಬೇರೆ ಇದ್ದಾರೆ. ಅದಕ್ಕೆ ಇವರಿಬ್ಬರು ಗೊಂದಲ. ಈ CM ಸೂಪರ್ CM ಗೊಂದಲದಲ್ಲಿ ರಾಜ್ಯದ ಜನ ಬಡವಾಗ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಈ ಥರ ಲೂಟಿ ನಡೀತಾ ಇದೆ. ನಿಷ್ಠಾವಂತ ಅಧಿಕಾರಿಗಳಿಗೆ ಸಾವಿನ ಭಾಗ್ಯವನ್ನು ಕೊಟ್ಟಂಥ ಸರ್ಕಾರ ಇದು. ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅವ್ರ ಸಾವು.
ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಾಗೂ ಕೂಡ ಡಿ ಕೆ ರವಿ ಅಂತ ನಿಷ್ಠಾವಂತ ಅಧಿಕಾರಿಯ ಸಾವಾಯಿತು, ಅವರು ನೇಣಾಕೊಂಡ್ರು. ಗುಲ್ಬರ್ಗಿಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವ್ರದ್ದು ಕೂಡ ಹತ್ಯೆ ಆಯಿತು. ಸಿದ್ದರಾಮಯ್ಯನವ್ರ ಸರ್ಕಾರ ಬಂದರೆ ಯಾರ್ಯಾರು ಲೂಟಿ ಮಾಡ್ತಾರೋ ಅವ್ರನ್ನ ತಡೆದ್ರೆ ಅವ್ರಿಗೆಲ್ಲ ಇಲ್ಲ ರಿಟೈರ್ಡ್ ಆಗಬೇಕು, ಇಲ್ಲ ನೇಣಿಗೆ ಶರಣಾಗಬೇಕು. ಇದು ಸಿದ್ದರಾಮಯ್ಯನವರ ಆಡಳಿತದ ಶೈಲಿ. ಇದು ಈ ಕಿಕ್ ಬ್ಯಾಕ್ ಹಣ ಡೆಲ್ಲಿವರೆಗೂ ಮುಟ್ಟಿದೆ. ಮುಂದೆ ಇದು ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕರ ತಲ್ಲದಂಡನೂ ಕೂಡ ಆಗ್ತೈತೆ. ನೀವೇನಾದ್ರೂ ಇದನ್ನು ರಾಜೀನಾಮೆ ಕೊಡದೆ, CBI ಕೊಡದೆ ನೀವು ಹಿಂಗೆ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರೆ ಇದು ಡೆಲ್ಲಿವರೆಗೂ, ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕರವರೆಗೂ ಈ ಸ್ಕ್ಯಾಂಡಲನ್ನು ತೆಗೆದುಕೊಂಡು BJP ಹೋಗುತ್ತೆ. ಇದು ಯಾವುದೇ ಕಾರಣಕ್ಕೂ ಈ ಬಡವರ ದಲಿತರ ಹಣವನ್ನು ನುಂಗಿದ್ದೀರ. ಮೊದಲು 25,000 ಕೋಟಿ ದಲಿತರು ಮೀಸಲಿಟ್ಟಂಥ ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೊಂಡು ಅದು ಏನು ಮಾಡಿದಿರೋ ಗೊತ್ತಿಲ್ಲ. ಇನ್ನು ಹಣ ಎಲ್ಲಿಗೋಗಿದೆ ಇನ್ನೂ ಕಂಡುಹಿಡಿಬೇಕು. ಈಗ ಇದು ಲೂಟಿ ಡೈರೆಕ್ಟಾಗಿ ರಾಹುಲ್ ಗಾಂಧಿಯವರು ಭಾಷಣದಲ್ಲಿ ಹೇಳ್ತಾ ಇದ್ರು, ಎಲ್ಲ ಮಹಿಳೆಯರ ಹಣ ಅಕೌಂಟ್ಗೆ ಟಕಾಟಕ್ ಅಂತ. ಈಗ ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲ ಈ ಬೇನಾಮಿ IT ಕಂಪನಿಗಳಿಗೆ ಟಕಾಟಕ್ ಅಂತ ಹಣ ಟ್ರಾನ್ಸ್ಫರ್ ಮಾಡಿದಿರಲ್ಲ. ಎಂಥ ಕಾಂಗ್ರೆಸ್ ರೀ! 120 ವರ್ಷದ ಇತಿಹಾಸದ ಕಾಂಗ್ರೆಸ್ಸಿನ ಬಂಡವಾಳ ಇವತ್ತು ರಾಜ್ಯದ ಜನತೆ ಮುಂದೆ ಬಯಲಾಗಿದೆ. ಇದನ್ನು ಇಷ್ಟಾದರೂ ಕೂಡ ಈಗ ರಿಪೋರ್ಟು ಎಲ್ಲ ಮಾಧ್ಯಮದಲ್ಲಿ ಬಂದಿದೆ, ಜನನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಲೂಟಿ ಆಗಿರೋದು ಕ್ಲಿಯರ್ ಆಗಿ ಟ್ರಾನ್ಸ್ಫರ್ ಆಗಿರೋದು ಎಲ್ಲ ಪಕ್ಕ ಇದೆ. ಸರ್ಕಾರ ಏನಕ್ಕೋಸ್ಕರ ಕಾಯ್ತಾ ಇದೆ? ಟ್ರಾನ್ಸ್ಫರ್ ಆಗಿರೋದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿದೆ. ಇಲ್ಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಆಗಿರೋವಂಥದ್ದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿದೆ. ಟ್ರಾನ್ಸ್ಫರ್ ಆಗಿರೋದು ವೈಟ್ ಆ್ಯಂಡ್ ಬ್ಲ್ಯಾಕ್. ಯಾವ ಅಕೌಂಟು, ಯಾವಾಗ, ಎಷ್ಟು ದಿನ, ಯಾವ ಚೆಕ್ ಮುಖಾಂತರ, ಯಾವ RTGS ಮುಖಾಂತರ ಹೋಗಿದೆ ಅಂತ ಇಷ್ಟಿದ್ರೂ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಸರ್ಕಾರಕ್ಕೆ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಇನ್ನು ತನಿಖೆ ಮಾಡ್ತಾರಂತೆ. ಏನು ತನಿಖೆ? ನೀವು ತನಿಖೆ ಏನು ಮಾಡಬೇಕು ಅಂದರೆ ವಾಲ್ಮೀಕಿ ನಿಗಮ ಇದೆಯೋ ಇಲ್ಲವೋ, ಈ ಬ್ಯಾಂಕ್ ಇದೆಯಲ್ಲ, ಈ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕು, ಆ ಬ್ಯಾಂಕ್ ಇದೆಯಾ ಅಸ್ತಿತ್ವದಲ್ಲಿ ಇಲ್ವಾ, ಇದನ್ನು ತನಿಖೆ ಮಾಡ್ತೀರಾ ನೀವು? ಮತ್ತು ಯಾವ್ದಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಂದರೆ ಈ ಕೇಸನ್ನು ಮುಚ್ಚಾಕೋದು. ಈಗ ಮೊದಲು ಈ ಕೇಸ್ ಮುಚ್ಚಾಕಕ್ಕೆ CID ಕೊಟ್ರಿ. ಈಗ ಬ್ಯಾಂಕ್ ಅವರು CBIಗೆ ಪತ್ರ ಬರೆದ ತಕ್ಷಣ SIT ಮಾಡಿಬಿಟ್ರಿ. ಹಂಗಾರೆ ನಮ್ಮನ್ನು ಕೇಳ್ತಾ ಇದ್ರಿ, ಏನ್ರಿ ವಿರೋಧ ಪಕ್ಷದವರೇ, CID ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ, ಅವ್ರು ನಮ್ಮ ಪೊಲೀಸರಲ್ವಾ ಅಂತ ಕೇಳ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಅವ್ರು ಕೇಳ್ತಾ ಇದ್ದೀನಿ, ಈಗ ನಿಮ್ಗೆ ಹಂಗಾರೆ CID ಮೇಲೆ ನಂಬಿಕೆ ಇಲ್ವಾ? ಕಾಂಗ್ರೆಸ್ ಅವರೇ, ಸಿದ್ದರಾಮಯ್ಯನವ್ರ ನಿಮ್ಗೆ ನಂಬಿಕೆ ಇಲ್ಲ, ಯಾಕೆ SIT ಮಾಡಿದ್ರಿ? CID ಮೇಲೆ ನಂಬಿಕೆ ಇಲ್ಲ ಅಂದರೆ ಇದುವರೆಗೂ ಕೊಟ್ಟಂಥ ಕೇಸ್ಗಳ ಗತಿ ಏನು? ಈಗಾಗಲೇ ಇದು CBI ತಲುಪಿದೆ. ನಿಮಗೆ ಗೌರವ ಇದ್ದರೆ, ಮಾನ ಮರ್ಯಾದೆ ಇದ್ದರೆ, ನೀವೇನು ತಪ್ಪು ಮಾಡಿಲ್ಲ ಅಂದರೆ ಸರ್ಕಾರ ಈ ಹಣವನ್ನು ಒಬ್ಬರೇ ತಿಂದಿರಲ್ಲ, ಎಲ್ಲ ಹಂಚ್ಕೊಂಡಿರ್ತಾರೆ. ಭಾಗ ಕರೆಕ್ಟಾಗಿ ಈಕ್ವಲ್ ಶೇರ್, ಸಮಾನ, ಅದೇನು ಸರ್ವರಿಗೂ ಅದೇನು ಸಮಪಾಲು ಕ್ಯಾಬಿನೆಟ್ ಇರೋರಿಗೆಲ್ಲ ಸಮಪಾಲು ಸಮಬಾಳು, ಕ್ಯಾಬಿನೆಟ್ಟಲ್ಲಿ ಇರೋರಿಗೆಲ್ಲ ಸಮಪಾಲು ಸಮಬಾಳು, ಆ ಸ್ಕೀಮಲ್ಲಿ ಹಂಚ್ಕೊಂಡಿದ್ದೀರ. ಇದನ್ನು ಹಂಚ್ಕೊಂಡಿಲ್ಲ ಅಂದರೆ CBI ಕೊಡಿ, ತನಿಖೆ ಆಗಲಿ. ಇದು BJPಯ ಸ್ಪಷ್ಟವಾದಂಥ ನಿಲುವು. ಈ ವಿಕೆಟ್ ಬಿದ್ದೇ ಬೀಳಬೇಕು. 1 ವರ್ಷದ ಸಿದ್ದರಾಮಯ್ಯನವರ ಕಳಪೆ ಸಾಧನೆ, ಆರ್ಥಿಕ ಇಲಾಖೆಯನ್ನು ಇಡೀ ದೇಶದಲ್ಲಿ ಒಂದು ರೀತಿ ಅವಮಾನದ ಪರಿಸ್ಥಿತಿಗೆ ತಂದಂಥ ಸಿದ್ದರಾಮಯ್ಯನವರಿಗೆ ಈ ಕಳಪೆ ಸಾಧನೆ, 180 ಕೋಟಿ ಹಣವನ್ನು ಲೂಟಿ ಮಾಡಿದ ಕಳಪೆ ಸಾಧನೆ. ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರೂ ಕೂಡ ಇಷ್ಟೆಲ್ಲ ಹಗರಣಗಳು ಅವರ ಅಡಿಯಲ್ಲೇ ನಡೀತಾ ಇದ್ರು ಕೂಡ ಗೊತ್ತಿದ್ದು ಮೂಕ ಪ್ರೇಕ್ಷಕರಾಗಿ ನಿಂತಿದ್ದೀರಲ್ಲ. ನೀವು CM ಅಂತ ಇದ್ದಿರೋ, ನೀವು CM ಅಲ್ಲ ಅಂತ ತಿಳ್ಕೊಂಡಿದ್ದೀರೋ, ಜನಗಳಿಗೆ ಅರ್ಥ ಆಗ್ತಾ ಇಲ್ಲ.
BJP ಇದು ಕೂಡಲೇ ರಾಜೀನಾಮೆ ಕೊಡಬೇಕು, ಸರ್ಕಾರನೇ ಮುಖ್ಯಮಂತ್ರಿನೇ ರಾಜೀನಾಮೆ ಕೊಡಬೇಕು, CBI ತನಿಖೆಗೆ ವಹಿಸಬೇಕು. ಈ ದಲಿತರ ಹಣ, STಗಳ ಹಣ ವಾಪಸ್ ಆ ದಲಿತರಿಗೆ STಗಳಿಗೆ ತಲುಪಬೇಕು. ಅಲ್ಲಿವರೆಗೂ BJP ಇದನ್ನು ಹೋರಾಟವನ್ನು ಬಿಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.